ಜಿಲ್ಲಾ ರೈತ ಹೋರಾಟ ಸಮಿತಿ ವತಿಯಿಂದ ಕಳೆದ 3 ದಿನಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಏನು ನೆಟ ರೋಗದಿಂದ ಹಾಳಾಗಿರುವಂಥ ಬೆಳೆಗಳಿಗೆ ಪರಿಹಾರ ನೀಡಬೇಕು ಎನ್ನುವಂಥ ಒಂದು ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲ ಹಿರಿಯ ಮುಖಂಡರೆಲ್ಲರೂ ಸೇರಿಕೊಂಡು ವಿವಿಧ ಸಂಘಟನೆಗಳು ಮಠಾಧೀಶರ ನೇತೃತ್ವದಲ್ಲಿ ಎತ್ತಿನ ಬಂಡಿಗಳೊಂದಿಗೆ ಇವತ್ತಿನ ದಿವಸ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಮಾಡಿದ್ದೀವಿ. ಇವತ್ತು ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಸ್ಥಳಕ್ಕೆ ಆಗಮಿಸಿ ನಮ್ಮ ಸಂಪೂರ್ಣವಾದಂಥ ಬೇಡಿಕೆಗಳಾದಂಥ ತೊಗರಿ ನೆಟ್ವರ್ಕ್ಗೆ ಪರಿಹಾರ, ಬೆಳೆ ವಿಮೆ ವ್ಯತ್ಯಾಸ, 10,000 ಬೆಂಬಲ ಬೆಲೆ ಮತ್ತು GI ಟ್ಯಾಗು ಇನ್ನಿತರ ಬೇಡಿಕೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಂಡು ಅವರು ಈ ಕೂಡಲೇ ಈ ಹಿಂದೆ ನೆಟ ರೋಗಕ್ಕೆ ಯಾವ ರೀತಿಯಾದಂಥ ಒಂದು ಮಾನದಂಡವನ್ನು ಇಟ್ಟುಕೊಂಡು ಪರಿಹಾರ ಕೊಟ್ಟಿದ್ದೀವಿ. ಅದೇ ಮಾದರಿಯಲ್ಲಿ ಈ ವರ್ಷ ಹಾಳಾದಂಥ ಸುಮಾರು 1,82,965 ಹೆಕ್ಟೇರ್ ಪ್ರದೇಶದಲ್ಲಿರುವ ಹಾಳಾಗಿರುವಂಥ ಬೆಳೆಗಳಿಗೂ ಕೂಡ ನಾವು ಪರಿಹಾರವನ್ನು ಕೊಡ್ತೀವಿ. ಈಗಾಗಲೇ ಈ ಕುರಿತು ವರದಿಯನ್ನು ಇವತ್ತು ಸಿದ್ಧತೆಯಾಗಿದೆ, ನಾವು ಸಾಯಂಕಾಲವರೆಗೆ ಕಳಿಸ್ತೀವಿ. ಮತ್ತು ಈ ಬಗ್ಗೆ ನಾಳೆ ಒಂದು ಡೆಪ್ಯೂಟಿ CM ಅವರ ಜೊತೆ ನಿಮ್ಮ ನಿಯೋಗನ ಭೇಟಿಯಾಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಕೂಡಲೇ ಪರಿಹಾರವನ್ನು ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅನ್ನುವಂಥ ಭರವಸೆಯ ಆಧಾರದ ಮೇಲೆ ಇವತ್ತಿನ ದಿವಸ ನಾವು ನಮ್ಮ ಒಂದು ಧರಣಿ ಸತ್ಯಾಗ್ರಹ ಹೋರಾಟವನ್ನು ಹಿಂಪಡೆದಿದ್ದೀವಿ. ಈ ಒಂದು ಹೋರಾಟಕ್ಕೆ ಇವತ್ತಿನ ದಿವಸ ಸಾಕಷ್ಟು ನಮ್ಮ ರೈತ ಬಾಂಧವರು ತಮ್ಮ ಎತ್ತಿನ ಬಂಡಿಗಳ ಜೊತೆ ತಮ್ಮ ಮನೆ ಸಂಸಾರ ಎಲ್ಲವನ್ನು ಬಿಟ್ಟು ಸುಮಾರು 3 ದಿನಗಳವರೆಗೆ ತಮ್ಮ ಕಷ್ಟಗಳನ್ನು ಇವತ್ತು ಬತ್ತಿ ಇಟ್ಟು ಇವತ್ತಿನ ದಿವಸ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಗೌರವ ಕೊಟ್ಟಿದ್ದಕ್ಕೆ ಅವರಿಗೂ ಕೂಡ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ. ಅದರ ಜೊತೆಯಾಗಿ ನಮ್ಮ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿದಂಥ ವಿವಿಧ ಸಂಘ ಸಂಸ್ಥೆಗಳು, ವಿವಿಧ ಸಮಾಜ ಪಕ್ಷಗಳ ಮುಖಂಡರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಅದರ ಜೊತೆಯಾಗಿ ಇವತ್ತಿನ ದಿವಸ DC ಈಗಾಗಲೇ ಜಿಲ್ಲಾಧಿಕಾರಿಗಳು ಹೋದ ಸಲನೂ ನಾನು ನೆಟ ರೋಗಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಕೊಡಿಸಿದ್ದೀನಿ. ಅದೇ ಮಾದರಿಯಲ್ಲಿ ಇವತ್ತಿನ ದಿವಸ ರಾಜ್ಯದಲ್ಲಿರುವಂಥ ಮಂತ್ರಿಗಳು ಮತ್ತು ಜಿಲ್ಲೆಯಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳ ಜೊತೆ ನಿನ್ನೆ ನಾವು ಚರ್ಚೆ ಮಾಡಿ ಒಂದು ದಿವಸ ಅದಕ್ಕೆ ಲೇಟ್ ಆಗ್ಯದ ಇಲ್ಲಿ ಬರ್ಲಿಕ್ಕೆ, ಅದಕ್ಕೆ ಬದ್ಧವಾಗಿದ್ದೀವಿ, ನಾವು ಕೊಡಿಸ್ತೀವಿ. ಮತ್ತು ನಾಳೆನೇ ಡೆಪ್ಯೂಟಿ CM ಅವ್ರ ಜೊತೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿಸಿ ನಿಮಗೆ ಮಾಹಿತಿಯನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮದು ಒಂದು ಕಂಡೀಷನ್ ಇದೆ, ಒಂದು ವೇಳೆ ತಾವು ಇದಕ್ಕೆ ಕೂಡಲೇ ಏನು ಪರಿಹಾರವನ್ನು ನೀಡದೇ ಇದ್ದಂಥ ಪಕ್ಷದಲ್ಲಿ ಇದಕ್ಕಿಂತ ವಿಭಿನ್ನವಾದಂಥ ಒಂದು ಹೋರಾಟವನ್ನು ಮಾಡಿ ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕೇನು ಕಾಲಮಿತಿ ಇಲ್ಲ, ಯಾವ್ದರಲ್ಲಿ ಯಾವ್ದು ಪಾಸಿಬಲ್ ಅಂದ್ರೆ ನಾವು ಬಿಫೋರ್ ಈಗ ಮಾನ್ಸೂನ್ಗಿಂತ ಮುಂಚೆನೇ ಕೊಡಬೇಕು. ಈಗ ಅವರು ಒಂದು ರೆಫರೆನ್ಸ್ ಹೇಳಿದ್ರು, 2022-23ರಲ್ಲಿ ತೊಗರಿ ನೆಟೆ ಹೋಗಿದ್ದು 2024-24ರಲ್ಲಿ 1 ವರ್ಷ ಲೇಟ್ ಆಯಿತು. ಆದರೆ ಇದು ಅತ್ಯಂತ ಈ ರೈತರ ಒತ್ತಡ ಇರೋದರಿಂದ ನಾವು ಆದಷ್ಟು ಬೇಗ ಮಾನ್ಸೂನ್ ಒಳಗೆ ಇವತ್ತಿನ ದಿವಸ ನಾವು ಮಾಡಿಕೊಡ್ತೀನಿ ಅಂದರೆ, ಆದರೆ ನಮಗೆ ಬೇಗನೆ ಮಾಡಿಕೊಡುವಂಥ ಒತ್ತಾಯವನ್ನು ನಾವು ಕೂಡ ಮಾಡಿದ್ದೀವಿ.